ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಹೇಳೋದು ಒಂದು ಸಾಮಾನ್ಯ ವಿಷಯ ಅಲ್ಲ. ಅದು ಅಮ್ಮನವರ ಅನುಗ್ರಹಕ್ಕೆ ಸಂಬಂಧಿಸಿದ ತುಂಬ ಮಹತ್ವದ ವಿಷಯ. ಈ ವರ್ಷ 2026ರಲ್ಲಿ ವರಮಹಾಲಕ್ಷ್ಮಿ ವ್ರತದ ದಿನಾಂಕ ಯಾವುದು ಅನ್ನೋದು ಬಹಳ ಜನರ ಮನಸ್ಸಿನಲ್ಲಿ ಗೊಂದಲವಾಗಿ ಉಳಿದಿದೆ. ಆಗಸ್ಟ್ 21 ಅಥವಾ ಆಗಸ್ಟ್ 28ನ? ಒಬ್ಬೊಬ್ಬರು ಒಂದೊಂದು ದಿನ ಹೇಳ್ತಾರೆ. ಕೆಲವರು ಕ್ಯಾಲೆಂಡರ್ ನೋಡಿ 28 ಅಂತ ಹೇಳ್ತಾರೆ, ಮತ್ತೊಬ್ಬರು 21 ಅಂತ ಹೇಳ್ತಾರೆ. ಹೀಗಾಗಿ ಭಕ್ತರ ಮನಸ್ಸಿನಲ್ಲಿ ಅನುಮಾನ, ಸಂಶಯ. ಆದರೆ ದೇವಿಯ ರಥದಲ್ಲಿ ಒಂದು ಸಣ್ಣ ತಪ್ಪು ಕೂಡ ಮಾಡಬಾರ್ದು. ಯಾಕೆಂದರೆ ಇದು ಕೇವಲ ಹಬ್ಬ ಅಲ್ಲ, ಇದು ಭಕ್ತಿ, ಇದು ನಂಬಿಕೆ, ಇದು ಅಮ್ಮನವರ ಜೊತೆಗಿನ ನಮ್ಮ ಸಂಬಂಧ. ಆದ್ದರಿಂದಲೇ ದಯವಿಟ್ಟು ಈ ವಿಡಿಯೋನ ಕೊನೆಯವರೆಗೂ ಕೇಳಿ. ನಿಮಗೆ ಸ್ಪಷ್ಟವಾಗಿ, ಲಾಜಿಕಲ್ಲಿ ಮನಸ್ಸಿಗೆ ತಟ್ಟುವಂತೆ ಅರ್ಥವಾಗುತ್ತದೆ. ವರಮಹಾಲಕ್ಷ್ಮಿ ವ್ರತದ ನಿಯಮ ಏನು ಹೇಳುತ್ತೆ ಗೊತ್ತಾ? ಶ್ರಾವಣ ಮಾಸದ ಪೌರ್ಣಮಿಯ ಹಿಂದಿನ ಶುಕ್ರವಾರವೇ ವ್ರತ ಮಾಡಬೇಕು ಅಂತ ಹೇಳುತ್ತೆ. ಇಲ್ಲಿ ರಾಶಿ ಮುಖ್ಯ ಅಲ್ಲ, ನಕ್ಷತ್ರ ಮುಖ್ಯ ಅಲ್ಲ, ಶುಕ್ರವಾರ ಮಾತ್ರ ಮುಖ್ಯ. ಈಗ ಸ್ವಲ್ಪ ಆಳವಾಗಿ ನೋಡೋಣ. ಆಗಸ್ಟ್ 27ರಂದು ಬೆಳಗ್ಗೆ 9:08ಕ್ಕೆ ಪೌರ್ಣಮಿ ಶುರುವಾಗುತ್ತದೆ. ಆಗಸ್ಟ್ 28ರಂದು ಬೆಳಗ್ಗೆ 9:48ಕ್ಕೆ ಪೌರ್ಣಮಿ ಮುಗಿಯುತ್ತದೆ. ಹೌದು, ಉದಯ ತಿಥಿ ಪ್ರಕಾರ ನೋಡಿದರೆ ಆಗಸ್ಟ್ 28 ಪೌರ್ಣಿಮೆಯ ದಿನ ಅಂತ ಹೇಳಬಹುದು. ಆದರೆ ಒಂದು ಕ್ಷಣ ಯೋಚಿಸಿ, ಆ ದಿನ ಪೌರ್ಣಿಮೆಯ ಬೆಳಿಗ್ಗೆ ಮುಗಿದು ಹೋಗುತ್ತದೆ. ನಂತರ ಕೃಷ್ಣ ಪಕ್ಷ ಆರಂಭವಾಗುತ್ತದೆ. ನೀವು ಸಂಜೆ ಸುಮಂಗಲಿಯರಿಗೆ ಬಾಗಿನ ಕೊಡುವ ಸಮಯಕ್ಕೆ ಅದು ಕೃಷ್ಣ ಪಕ್ಷದೊಳಗೆ ಹೋಗಿರುತ್ತದೆ. ಆದ್ದರಿಂದ ಆ ದಿನದ ಪೂಜೆಯ ಪೂರ್ಣತೆ ಕಡಿಮೆಯಾಗಬಹುದು. ಆದರೆ ಆಗಸ್ಟ್ 21 ಇದು ಪೌರ್ಣಮಿಗೆ ಹಿಂದಿನ ಶುಕ್ರವಾರ. ದಿನಪೂರ್ತಿ ಶುಭಶಕ್ತಿ ಇರುತ್ತದೆ. ಅಮ್ಮನವರ ಕೃಪೆ ಸಂಪೂರ್ಣವಾಗಿ ಲಭಿಸುತ್ತದೆ. ಆದ್ದರಿಂದ ಯಾವುದೇ ಸಂಶಯ ಬೇಡ. 2026 ವರಮಹಾಲಕ್ಷ್ಮಿ ವ್ರತದ ಸರಿಯಾದ ದಿನ ಆಗಸ್ಟ್ 21 ಶುಕ್ರವಾರ. ಈ ದಿನ ನೀವು ಭಕ್ತಿಯಿಂದ ಪೂಜೆ ಮಾಡಿದರೆ ಅಮ್ಮನವರು ಖಂಡಿತವಾಗಿಯೂ ನಿಮ್ಮ ಮನೆಯನ್ನು ಐಶ್ವರ್ಯ, ಆರೋಗ್ಯ, ಸಂತೋಷದಿಂದ ತುಂಬಿಸುತ್ತಾರೆ. ಅಮ್ಮನವರ ಅನುಗ್ರಹ ಎಲ್ಲರಿಗೂ ಸಿಗಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.